ಇದು ಲಂಗ ದೌಡಿ ನನ್ನ ಆದ್ನಿ ಮಗಳಿಗೆ ಅಂತಾನೆ ನಾನು ಮುಂಚೆನೆ ತರಿಸಿದೆ. ನಮ್ಮ ಮನೇಲಿ ಯಾರು ಸೆಂಟ್ ಯೂಸ್ ಮಾಡಲ್ಲ, ಇವಳು ಈ ವಯಸ್ಸಲ್ಲಿ ಸೆಂಟು. ಮರ್ತ್ಬಿಟ್ಟೆ ನೋಡಿ ಎಷ್ಟು ದಪ್ಪ ಇದೋ ಬದನೆಕಾಯಿ ಅಂತ. ಇಂಥದ್ದು ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳ. ನಿನ್ನೆ ಬ್ಲಾಗ್ನೇ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ತೇಜು ನಿತ್ಯ ರೆಡಿ ಆಗಿದ್ದೀವಿ. ಹಾಸನ್ಗೆ ಬಾಗ್ನ ಕೊಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಾನು ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಾನು ಈ ಥರ ರೆಡಿ ಆಗಿದ್ದೀನಿ ಆಯಿತಾ. ಇವಾಗ ಹಾಸನ್ಗೆ ಹೋಗಬೇಕು. ನನ್ನ ಹಸ್ಬೆಂಡ್ ಪೂಜೆಗೆ ಹೋಗಿದ್ದಾರೆ ಆಲ್ರೆಡಿ, ಅವರಿಲ್ಲ. ಸೊ ಹಾಗಾಗಿ ನಾವೇ ಹೋಗ್ತಾ ಇದ್ವಿ. ಇನ್ನೂ 20 ಡೇಸ್ ಇದೆ, ಇವಾಗಲೇ ಯಾಕೆ ಕೊಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಇವತ್ತು ರಜಾ ಇದೆ, ಓಕೆನಾ. ಇನ್ನು ಅಮಾವಾಸ್ಯೆ ಕಳೆದ್ಮೇಲೆ ಬಾಗಿನ ಕೊಡೋದು ಅಂತ ಕೆಲವೊಬ್ಬರು ಅಂತಾರೆ. ಬಟ್ ಏನಪ್ಪ ಅಂದರೆ ಅಮಾವಾಸ್ಯೆ ಗೌರಿ ಹಬ್ಬದ 2 ದಿನ ಹಿಂದೆ ಅಮಾವಾಸ್ಯೆ ಬಂದಿದೆ ಈ ಸಲ. ಸೊ ಅವಾಗ ಹೋಗೋಕ್ಕಾಗಲ್ಲ, ಏಕೆಂದರೆ ನಾನು ಮನೇಲಿ ಹಬ್ಬ ಮಾಡಬೇಕು. ಮತ್ತು ಶನಿವಾರ ಭಾನುವಾರ ನಮಗೆ ದೇವಸ್ಥಾನದ ಪೂಜೆ ಇರುತ್ತೆ. ಶನಿವಾರ ಭಾನುವಾರ ಅಂತೂ ನಾವು ಹೋಗೋಕ್ಕಾಗಲ್ಲ, ಹೋದ್ರೂ ಮಧ್ಯಾಹ್ನ ಮೇಲೆ ಹೋಗ್ಬೇಕಾಗುತ್ತೆ ಅಷ್ಟೇ. ಇನ್ನು ಈ ಭಾನುವಾರ ಇನ್ನಿಬ್ಬರು ನಾದ್ನೇರಿಗೆ ಕೈ ಕೊಡೋದಕ್ಕೆ ಹೋಗಬೇಕು. ಸೊ ಅದಕ್ಕೆ ಅವ್ರಿಗೆ ಇವತ್ತು ಫಿಕ್ಸ್ ಮಾಡ್ಕೊಂಡು, ಏಕೆಂದರೆ ಅವ್ರ ಮಕ್ಕಳಿಗೆ ಇವತ್ತು ರಜೆ ಇರುತ್ತೆ, ನನ್ನ ಮಕ್ಕಳಿಗೂ ಇವತ್ತು ರಜೆ ಇರುತ್ತೆ. ಸೊ ಅವ್ರನ್ನೂ ನೋಡ್ದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಶನಿವಾರ ಭಾನುವಾರ ಹೋದರೆ ಅವರು ಅಜ್ಜಿ ಮನೆಗೆ, ಅಂದರೆ ನಮ್ಮ ಮನೆಯವರು ಊರಿಗೆ ಹೋಗಿರ್ತಾರೆ ಅವ್ರ ಮಕ್ಕಳು. ಸೊ ಹಾಗಾಗಿ ಇವತ್ತು ಹೋದರೆ ಅವರು ನಮಗೆ ಸಿಗ್ತಾರಲ್ಲ ಅನ್ನೋ ಒಂದಿದ್ರಿಂದ ಇನ್ನೂ 20 ಡೇಸ್ ಇದೆ. ಬಟ್ ಈ ವರಮಹಾಲಕ್ಷ್ಮಿ ಕಳೆದ್ಮೇಲೆ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡೋದು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಬಾಗ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಮನೆ ಏನೇನು ತೊಗೊಂಡಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಓಕೆನಾ. ನಿಮಗೆಲ್ಲ ಯಾವಾಗ ಬಾಗ್ನ ಕೊಡ್ತಾರೆ, ಸೊ ಕೊಡ್ತಾರೋ ಕೊಡಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ. ಬನ್ನಿ ಇವಾಗ ತೋರಿಸ್ತೀನಿ ಏನೇನು ತೊಗೊಂಡು. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲನೂ ಇಟ್ಕೋತಾ ಇದ್ದೀನಿ. ತೆಂಗಿನಕಾಯಿ ಒಂದು ಸುಳ್ಕೋಬೇಕಿತ್ತು. ಸೊ ನನ್ನ ಹಸ್ಬೆಂಡ್ ಇಲ್ಲ, ಹಾಗಾಗಿ ಅಲ್ಲೇ ಅಂಗಡಿಲಿ ಎಲ್ಲರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀನಿ. ನಾನು ಇಲ್ಲಿ 3 ತಂದಿದ್ದೀನಿ. ಇನ್ನಿಬ್ಬರು ನಾದ್ನಿಗೂ ಸೇರಿಸಿ ಬಳೆ ಇದು ತಂದಿದ್ದೀನಿ. ಸೊ ಅವರಿಗೆ ಇನ್ನೊಂದು ದಿನ ಓದಕ್ಕೆ ಕೊಡಬೇಕು. ಇದು ಬಾಗಿನದ ಸಾಮಾನು ಮತ್ತು ಅರಿಶಿನ ಕುಂಕುಮ. ಇದು ಹಣ್ಣುಗಳು, ಇದು ಮಿಕ್ಸ್ ಹಣ್ಣು ಮತ್ತು ಬಾಳೆಹಣ್ಣು ಎರಡು ಒಟ್ಟಿಗೆ. ಹೋದ ವರ್ಷ ಗೌರಿ ಹಬ್ಬದ ಟೈಮಿಗೆ ಕೊಡೋಕ್ಕಾಗಲಿಲ್ಲ, ಯಾಕೆಂದರೆ ಹಿಂಗೆ ದೇವಸ್ಥಾನ ಪೂಜೆ ಅದು ಅಂದ್ಕೊಂಡು ನಮಗೆ ಹೋಗೋದಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ಸಲ ಬೇಗ ಕೊಟ್ಬಿಡೋಣ ಅಂದ್ಕೊಂಡು, ಅಂದರೆ ಆಮೇಲೆ ಹೋಗಿ ಸೀರೆ ಇದೆಲ್ಲ ಕೊಟ್ಟಿದ್ದೆ ನಾನು ಮಳೆ ಹಬ್ಬದ ಟೈಮಲ್ಲಿ. ಅದಕ್ಕೆ ಈ ಸಲ ಬೇಗ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಹಣ್ಣುಗಳು ಕೊಡ್ಕೊಂಡಿಲ್ಲ. ಇದು ಬಾಗಿನದ ಸಾಮಾನು ಮತ್ತು ಎಲೆ ಅಡಿಕೆ, ಅದ್ರ ಜೊತೆ ಸಪ್ರೇಟಾಗಿ ಅರಿಶಿನ ಕುಂಕುಮ. ಬಾಗಿನ ಸಾಮಾನಲ್ಲಿ ಇದ್ರೂ ಸಪ್ರೇಟಾಗಿ ಅರಿಶಿನ ಕುಂಕುಮ ತಗೋಬೇಕು. ಆಮೇಲೆ ಬಳೆ ತೊಗೊಂಡಿದ್ದೀನಿ. ಒಂದು ಸೈಜು ನನ್ನ ಆದ್ಮಿ ಸೈಜಿಗೆ ತೊಗೊಂಡಿದ್ದೀನಿ, ಒಂದು ಅವ್ರ ಮಗಳಿಗೆ ತಗೊಂಡಿದ್ದೀನಿ. ನಿನಗೆ ಹಬ್ಬಕ್ಕೆ ತರೋಣ ಆಯಿತಾ. ಇನ್ನೂ ಒಂದು ಮಾರು ಮಲ್ಲಿಗೆ ಹೂವು ತೊಗೊಂಡೆ. ಹಬ್ಬದಷ್ಟೊತ್ತಿಗೆ ಇರಲ್ಲ, ಬಟ್ ಆಮೇಲೆ ಅವ್ರು ತೊಗೋತಾರೆ. ಇವಾಗ ನಾನು ತಡಿ ಕಟ್ಟ ಒಂದು ನಿಮಿಷ. ಗೌರಿ ಹಬ್ಬಕ್ಕ ಬಾಗಿಲಿಗೆ ಚೌತಿ ಹೊಡಿಯೋಕ್ಕೆ ಸೌತೆಕಾಯಿ ಫ್ರಿಜ್ಜಿಗೆ ಇಟ್ಟರೆ ಇರುತ್ತೆ. ಅದಾದಮೇಲೆ ಬಟ್ಟೆ ನಾನು ಯುವರಾಜ್ ಸಿಲ್ಕ್ ಹೌಸಲ್ಲಿ ಸ್ಯಾರಿ ತರಿಸಿದ್ದೆ ಅಂದೆ ಅಲ್ವಾ, ಅವರಿಗೆ ಗ್ರೇ ಕಲರ್ ಸ್ಯಾರಿನ ತರಿಸಿದ್ದೀನಿ. ಇನ್ನು ಇದು ಲಂಗ ದೌಡಿ ನನ್ನ ಆದ್ನಿ ಮಗಳಿಗೆ ಅಂತಾನೆ ನಾನು ಮುಂಚೆನೆ ತರಿಸಿಟ್ಟಿದ್ದೆ. ಸೊ ಇದು ಬ್ಲೌಸ್ ಹೊಲಿಸಿಲ್ಲ, ಲಂಗ ಸ್ಟಿಚ್ ಆಗಿದೆ. ಬ್ಲೌಸ್ ಅವಳು ಅಳತೆ ಗೊತ್ತಿಲ್ಲ ನನಗೆ, ಸೊ ಹಾಗಾಗಿ ಅವಳೇ ಹೊಲಿಸ್ಕೊತಾಳೆ ಅಂತ ಇಟ್ಟಿದ್ದೀನಿ. ಆಮೇಲೆ ಇದು ನನ್ನ ಹಳ್ಳಿಗೆ ಅವನಿಗೂ ಕೂಡ, ಅವನಿಗೆ ಯಾವಾಗಲೂ ನಾನು ಬಟ್ಟೆ ಕೊಡ್ತಿಲ್ಲ. ಸೊ ಹಾಗಾಗಿ ಅವ್ನಿಗೊಂದು ಜೊತೆ ಬಟ್ಟೆ ತೊಗೋಣ ಅಂದ್ಬಿಟ್ಟು ಅವ್ನಿಗೊಂದು ಜೊತೆ ನನ್ನ ಹಸ್ಬೆಂಡ್ ಇದ್ರು ಕವರ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಪೂಜೆಗೆ ಏನೋ ಇಟ್ಕೋಬೇಕು ಅಂತ. ಸೊ ಹಾಗಾಗಿ ಇದಕ್ಕೆ ಇಟ್ಕೊಂಡು ಬಟ್ಟೆ, ತೆಂಗಿನಕಾಯಿ ಒಂದು ಅದು ತೊಗೋಬೇಕು, ಅದು ತೊಗೋತೀವಿ. ಇವಾಗ ರೆಡಿ, ಬನ್ನಿ ಹೋಗಿ ಬಾಗಿನ ಕೊಟ್ಟು ಬರೋಣ. ಇದು ಬಳೆ. ಇನ್ನು ಇಬ್ಬರು ನಾದ್ನೇರಿಗೆ ಇದು ಅವ್ರಿಗೆ ಹೂವು ಹಣ್ಣು ಎಲ್ಲ
ಸಾಟರ್ಡೆ ತೇಜು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋದಾಗ ತರ್ತೀನಿ. ಆ್ಯಕ್ಚುಲಿ ಇವತ್ತು ತೇಜು ಡ್ಯಾನ್ಸ್ ಕ್ಲಾಸ್ ಇತ್ತು, ಇವಾಗ 10 o'clock ಬಟ್ ಅದ್ರ ಬಾಗಿಲು ಕೊಟ್ಕೊಳಕ್ಕೆ ಹೋಗೋಣ. ಅವ್ರ ಪಾಪ ಅವ್ರಿಗೂ ಆಸೆ ಇರುತ್ತಲ್ವಾ, ಸೊ ಅವರಿಗೆ ಅವರ ಅಣ್ಣ ಅಕ್ಕ ಅಂದರೆ ಇಷ್ಟ ಅವ್ರಿಗೆ. ಸೊ ಹಾಗಾಗಿ ಸರಿಯಾಗಿ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ತೋರಿಸ್ತೀನಿ. ಇವಾಗ ಬಾಗಿನ ಸಾಮಾನು ರೆಡಿ, ಹೋಗಿ ಬಾಗಿನ ಕೊಟ್ಟು ಬರೋಣ. ಸೊ ನಮ್ಮ ನಿತ್ಯ ಈ ಥರ ರೆಡಿಯಾಗಿದೆ, ನಾವು ತೋರಿಸ್ಕೊಂಡು. ಹಾಂ, ಇದು ತೇಜ್. ಓಕೆ ಫ್ರೆಂಡ್ಸ್, ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ನಿತ್ಯ ಎಷ್ಟೊಂದು ಸೆಂಟ್ ಹಾಕ್ಕೊಂಡಿದ್ದಾಳೆ ಅಂದರೆ ನಮ್ಮ ಮನೇಲಿ ಯಾರೂ ಸೆಂಟ್ ಯೂಸ್ ಮಾಡಲ್ಲ. ಇವಳು ಈ ವಯಸ್ಸಲ್ಲಿ ಸೆಂಟು. ನನಗೆ ಸೆಂಟ್ ಸ್ಮೆಲ್ಲಿಗೆ ವಾಮಿಂಟ್ ಎಲ್ಲ ಬಂದಂಗೆ ಆಗುತ್ತೆ. ಸೊ ಒಂಥರ ಆಯ್ತೈತೆ ನನಗೆ. ಬಟ್ ಈಗ ಅವಳಿಗೆ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ಟೈಮ್ ಆಗುತ್ತೆ. ಯಾಕೆಂದರೆ ನಾನು ಬೇಗ ವಾಪಸ್ ಬರಬೇಕು. ತೇಜುಗೆ ನಾಳೆಯಿಂದ FA2 ಇರೋದರಿಂದ ಓದಿಸ್ಬೇಕು ಸ್ವಲ್ಪ. ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ. ಆಗ್ಬೇಕಂತ ಅವನ ತೇಜು. ನಾವು ಹೊರಟ ಮೇಲೆ ಇಲ್ಲಿ ತುಂಬಾ ಮಳೆ, ಹಾಸನಲ್ಲಿ ಸಿಟಿ ಸೈಡು. ಈ ಕಾಫಿ ಕ್ಯೂರಿಂಗ್ ಮುಂದೆಯಿಂದ ತುಂಬ ಮಳೆ ಬರ್ತಾಯಿತ್ತು. ಸೊ ಮಳೇಲಿ ನಿಂತ್ಕೊಂಡು ಉದ್ದಕ್ಕೂ ಹೋಗಿದ್ದಾಯಿತು. ಫೈನಲಿ ಸಂತೆಪೇಟೆ ಹತ್ರ ಬಂದಾಗ ಇನ್ನೂ ಜೋರಾಯಿತು. ಸೊ ಏನಾದ್ರು ಸ್ವೀಟ್ ಏನಾದ್ರು ಮಕ್ಳಿಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬೇಕ್ರಿ ಹತ್ರ, ಹೆಂಗಿದ್ರು ಮಳೆ ಬರ್ತಿತ್ತಲ್ವ, ಅಲ್ಲೇ ಸ್ಟಾಪ್ ಮಾಡಿ ಏನಾದ್ರು ತಗೊಂಡು ಹೋಗೋಣ ಸ್ವೀಟ್ಸ್ನು ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಅಷ್ಟಾಗಿ ಅವರು ಅವ್ರ ಅಣ್ಣ ಕಾಂಟ್ಯಾಕ್ಟಲ್ಲಿಲ್ಲ. ಸೊ ಹಾಗಾಗಿ ನನಗೆ ಗೌರಿ ಹಬ್ಬ ಬಂದಾಗ ಕೊಡಬೇಕು ಅಂತ ಅನಿಸುತ್ತೆ. ಅದೊಂದು ಎಮೋಷನಲ್ ಇರುತ್ತಲ್ವ ಎಲ್ಲ ಹೆಣ್ಮಕ್ಳಿಗೂ. ಸೊ ಅದನ್ನು ನನ್ನ ಕಡೆಯಿಂದ ಮಿಸ್ ಮಾಡಿಸ್ಬಾರ್ದು ಅನ್ನೋದೊಂದು ನನಗೆ ಅನಿಸುತ್ತೆ. ಮತ್ತು ಬಾಗ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಮಕ್ಳಿಗೆ. ಸೊ ಅದಕ್ಕೆ ಪ್ರತಿ ವರ್ಷ ಕೊಡ್ತೀನಿ ನಾನು. ಗೌರಿ ಹಬ್ಬಕ್ಕೆ ಕೊಡೋಕ್ಕಾಗಲಿಲ್ಲ ಅಂದ್ರೂ ಅವ್ರ ಅಮಾವಾಸ್ಯೆ ಹಬ್ಬಕ್ಕೆ ಅವ್ರ ಊರಿಗೆ ಬಂದಾಗಲಾರು ಸೀರೆನಾದರೂ ಸರಿ ನಾನು ಕೊಡ್ಸೋಕ್ಕೆ ಒಂದು ವರ್ಷನೂ ಮಿಸ್ ಮಾಡದೆ ಕೊಟ್ಟಿದ್ದೀನಿ. ಹೋದ ವರ್ಷ ಬರೀ ಸೀರೆ ಕೊಟ್ಟಿದ್ದೆ. ಸರಿ ಈ ಸಲ ಪೂರ್ತಿ ಕಾಯಿ ಕೊಟ್ಬೇಡ, ನಮ್ಮ ಕಡೆಯಿಂದ ವರ್ಷಕ್ಕೆ ಒಂದು ಸಲ ಕೊಡೋದು ಅದೇ ಅಂದ್ಬಿಟ್ಟು. ಸೊ ನಾನು ಸೊಸೆ ಮತ್ತು ಅಳಿಯನು ತುಂಬ ಖುಷಿಪಟ್ಟರು ನಾನು ಹೋಗಿದ್ದಕ್ಕೆ. ನನಗೆ ಒಂಥರ ಅನ್ನಿಸ್ತು, ಸರಿ ರಜೆ ಇರುತ್ತಲ್ಲ ಅವಾಗ ಕರ್ಕೊಂಡು ಬರೋಣ ಮಕ್ಕಳನ್ನ ಅಂದ್ಬಿಟ್ಟು. ಅವಳು 2nd ಇಯರ್ ಓದ್ತಾ ಇದ್ದಾಳೆ. ಇನ್ನು ಅವಳಿಗೆ ಎಕ್ಸಾಮ್ ಎಲ್ಲ ಇರುತ್ತೆ. ಇನ್ನು 2nd ಇಯರ್ ಅಂದರೆ ಗೊತ್ತಿರುತ್ತಲ್ವ ಎಷ್ಟು ಬ್ಯುಸಿ ಓದೋದಿರುತ್ತೆ ಅಂತ. ಅದಕ್ಕೆ ಇನ್ನು ಉಳ್ಕೊಳತ್ತೆ ಅಂತ ಪಾಪ ತುಂಬ ಇದು ಮಾಡಿದರು. ಬಟ್ ತೇಜುಗೆ ಎಕ್ಸಾಮ್ ಇತ್ತೆ ನಾಳೆ, ಮತ್ತು ಹಸ್ಬೆಂಡ್ ಪೂಜೆಗೆ ಹೋಗಿದ್ರು. ಅವ್ರು ಮುಗಿಸ್ಕೊಂಡು ಮನೆ ಹತ್ರ ಬರೋಷ್ಟರಲ್ಲಿ ನಾವು ಹೋಗಬೇಕು ಅಂದ್ಬಿಟ್ಟು ತುಂಬ ಹೊತ್ತಿರಲಿಲ್ಲ, 1.5 hours ಅಷ್ಟು ಇದ್ದು ಅನಿಸುತ್ತೆ. ಊಟ ಮಾಡಿಕೊಂಡು ಹೊರಟ್ವಿ. ನೋಡೋಣ ಇನ್ನೊಂದ್ಸಲ ಟೈಮ್ ಸಿಕ್ಕಿದ್ರೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ರಜಕ್ಕೆ ಅವ್ರನ್ನ ಇಲ್ಲಿ ಕರೆಸ್ಕೊಳ್ಳೋಣ ಅಂದ್ಬಿಟ್ಟು. ಇಲ್ಲ ಬರ್ತೀನಿ ಅಂದಿದ್ದಾರೆ ಇಬ್ಬರೂ. ಸೊ ಅದಕ್ಕೆ ಸ್ಕೂಲ್ ರಜೆ ಕೊಡ್ತಾರಲ್ವ ಇನ್ನೇನು ದಸರಾ ಹಾಲಿಡೇಸು. ಅವರು ಕ್ರಿಶ್ಚಿಯನ್ ಸ್ಕೂಲ್ಗೆ ಹೋಗೋದ್ರಿಂದ ಅವ್ರಿಗೆ ಜಾಸ್ತಿ ದಿವಸ ಹಾಲಿಡೇ ಇರೋಲ್ಲ ದಸರಾ ರಜೆ. ಯಾಕೆಂದರೆ ಅವ್ರಿಗೆ ಕ್ರಿಸ್ಮಸ್ಸಿಗೆ ರಜೆ ಕೊಡೋದ್ರಿಂದ. ಅದಕ್ಕೆ ಸರಿ ಆವಾಗ ಕರ್ಕೊಂಡು ಬರೋಣ ಅಂದ್ಬಿಟ್ಟು ಸುಮ್ಮನೆ ಆಗಬಾರ್ದು. ತುಂಬ ಖುಷಿಪಟ್ಟರು ನಾನು ಹೋಗೋದಕ್ಕೆ. ನನಗೂ ತುಂಬಾ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ಇವಾಗ ಅಲ್ಲಿಂದ ಹಾಸನಿಂದ ಮನೆಗೆ ಬಂದ್ವಿ. ನಿಜ ಕೈ ಹೆಂಗೆ ಆಗ್ತಿದೆ ಅಂದರೆ, ಈ ಕೈ ಎಕ್ಸ್ಲೇಟ್ರ್ ಕೊಟ್ಟು ನನಗೆ ಮೂವ್ಮೆಂಟ್ ಮಾಡೋಕ್ಕೆ ಆಗ್ತಿಲ್ಲ, ಹಿಂಗೆ ಅಷ್ಟು ಪೇಯ್ನ್ ಆಗ್ತಾಯಿದೆ. ಸೊ ಅಲ್ಲಿ ತುಂಬ ಮಳೆ, ಹಾಸನಲ್ಲಿ ಬೆಳಗ್ಗೆಯಿಂದ ಮಳೆ ಹುಯ್ತಾನೇ ಇದೆ. ಈ ಕಡೆ ನಮ್ಮ ಕಡೆ ಏನು ಮಳೆ ಇಲ್ಲ. ಸೊ ಇವಾಗ ಪಾಪ ನನ್ನ ಹಸ್ಬೆಂಡ್ ಬಂದು ಪೂಜೆಯಿಂದ ಬಂದು ದೇವಸ್ಥಾನ ಹತ್ರ ಹೋಗಿದ್ದಾರೆ, ಭೈರನ ಹತ್ರ. ಇವಾಗ ನನ್ನ ಹಸ್ಬೆಂಡ್ಗೆ ಅಡುಗೆ ಮಾಡಬೇಕು. ಬೇಗ ಬನ್ನಿ ಏನಾದರೂ ಅಡುಗೆ ಮಾಡೋಣ. ಟೈಮ್ ಬಂದು 3:45ಗೆ ಬಂದಿದ್ದೀವಿ ನಾವು. ಗೊತ್ತಾ, ನಾನು ಹಾರ್ವೆಸ್ಟಿಂಗ್ ಮಾಡಬೇಕಾದ್ರೆ ವೀಡಿಯೋ ಮಾಡೋದೇ ಮರ್ತ್ಬಿಟ್ಟೆ. ನೋಡಿ ಎಷ್ಟು ದಪ್ಪ ಇದೆ ಬದನೆಕಾಯಿ ಅಂತ. ಇಂಥದ್ದೊಂದು 4-5 ಬಿಟ್ಟಿದೆ. ಇದೊಂದು ದೊಡ್ಡದಾಗಿತ್ತು. ಇದು ಬಿಟ್ಟಿದ್ರೆ ಇನ್ನೂ ದೊಡ್ಡದಾಗೋದು. ಇದರಲ್ಲೇ 2-3 ಕಲರ್ನ ಹಾಕಿದ್ದೀನಿ ನಾನು, ಆಯಿತಾ. ತುಂಬ ಚೆನ್ನಾಗಿ ಬಿಟ್ಟಿದೆ. ನಾವು ಬೆಳೆದಿದ್ದು ತೊಗೊಳೋದು ತಿನ್ನೋಕ್ಕೆ ಒಂಥರ ಖುಷಿ. ಇದರಲ್ಲಿ ಈ ತವಾ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರದ್ದು ಇನ್ನೊಂದು ಸೈಜ್ ಅಷ್ಟು ದಪ್ಪ ಆಗುತ್ತೆ. ಇದು ತುಂಬ ದಪ್ಪ ಆಗುತ್ತೆ ಇದು ಬದನೆಕಾಯಿ. ಸೊ ತುಂಬ ಚೆನ್ನಾಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಇವಾಗ ಕೆಲ್ಸಕ್ಕೆ ಬಂದಿದ್ದಾರೆ, ಅವರಿಗೆ ಅಡುಗೆನ ಮಾಡ್ತಾ ಇದ್ದೀನಿ. ತರಕಾರಿ ಸಾಂಬಾರು ಕಟ್ ಮಾಡೋಣ. ನೋಡಿ, ಇದು ಸೀಡ್ಸೇ ಇಲ್ಲ, ಅಂದರೆ ಇನ್ನೂ ಎಳೆದು, ಇನ್ನೂ ಸೀಡ್ಸ್ ತುಂಬ ಎಳೆದಿದೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ತವಾ ಫ್ರೈ ಮಾಡಿದರೆ ಸೂಪರಾಗಿರುತ್ತೆ. ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ಏನಾದ್ರು ಕಿತ್ತಾಗ ತವಾ ಫ್ರೈ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ತವಾ ಫ್ರೈ, ಓಕೆನಾ. ನೋಡಿ, ಸೀಡ್ಸು ಇನ್ನೂ ಎಳೆದು, ಇನ್ನೂ ಒಂದು ವಾರ ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ದಪ್ಪ ಆಗೋದಿದು. ಸೊ ಬನ್ನಿ
ಆಗ ಸಾಂಬಾರು ಮಾಡೋಣ. ಇಂಥದ್ದು ಒಂದು ಬದನೆಕಾಯಿ ಆದರೆ ಇಡೀ ಮನೆಗೆಲ್ಲ ಸಾಂಬಾರು ಪಲ್ಯ ಏನಾದರೂ ಮಾಡಿಬಿಡ್ಬೋದು, ಅಷ್ಟು ಕ್ವಾಂಟಿಟಿ ಆಗಿದೆ ಇದು. ಇನ್ನು ಅಲ್ಲಿಂದ ಬಂದಮೇಲೆ ಹಸ್ಬೆಂಡ್ಗೆ ಅಡುಗೆ ಮಾಡಿಕೊಟ್ಟು, ಇವಾಗ ಸ್ವಲ್ಪ ಮೆಣಸಿನ ಗಿಡ ಇತ್ತು, ಸ್ವಲ್ಪ ಬೇಗ ಹಳ ಬೀಳ್ಬಿಡುತ್ತೆ ಸ್ವಲ್ಪ ಮಳೆ ಆಗಿದ್ದ ತಕ್ಷಣವೇ. ಎಲ್ಲ ತರಕಾರಿ ಎಲ್ಲ ಖಾಲಿ ಆಗಕ್ಕೆ ಬಂದಿತ್ತು, ಅದಕ್ಕೆ ಮೆಣಸಿನ ಗಿಡ ಎಲ್ಲ ಹಾಕ್ಕೊಂಡು ಬಿಡೋಣ ಅಂದ್ಬಿಟ್ಟು ಇವಾಗ ನನ್ನ ಹಸ್ಬೆಂಡ್ ಫ್ರೀ ಇದ್ರು ಇವತ್ತು. ಸೊ ಇವಾಗ ಸಂಜೆ ಮೇಲೆ ಅದಕ್ಕೆ ಹಾಕೋತಾ ಇದ್ದೀನಿ. ಬದನೆಕಾಯಿ ನೋಡಿದ್ರಲ್ವ ಎಷ್ಟು ದಪ್ಪ ಬಿಟ್ಟಿತ್ತು ಅಂತ. ಇನ್ನೊಂದು 2-3 ಅದೇ ಥರ ಇದೆ. ಅದನ್ನು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ. ತುಂಬ ನಾವೇ ಬೆಳೆದು ತಿಂದಾಗ ಏನೋ ಒಂಥರ ಖುಷಿ ಸಿಗುತ್ತಲ್ವ ಅದರಲ್ಲಿ. ತುಂಬ ದಪ್ಪ ಆಯಿತು ಬದನೆಕಾಯಿ ಅಂತೂ, ತೋರಿಸಿದ್ನಲ್ವ ಹೆಂಗಿತ್ತು. ನಿಮಗೆ ನೀವೇ ಬೆಳೆದಿದ್ದು ತರಕಾರಿಯಲ್ಲಿ ತಿಂದರೆ ಯಾವ ಥರ ಖುಷಿ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಓಕೆನಾ? ನಿಮ್ಮ ಮನೇಲೆಲ್ಲ ಬಾಗಿನ ಕೊಟ್ರಾ, ನೀವು ಕೊಡೋರಿಗೆ ಕೊಟ್ರಾ, ನೀವೇ ಕೊಡೋರಿಗೆ ಕೊಟ್ರಾ ಅಂತ ಕಮೆಂಟ್ ಮಾಡಿ. ಸೊ ಇವತ್ತಿನ ದಿನ ಚೆನ್ನಾಗಿತ್ತು, ಹಂಗೆ ಒಂದು ಫ್ಯಾಮಿಲಿ ಟೈಮ್ ಅನ್ನೋದು ಕಳೀತು. ಸೊ ನಾವು ಮನೆಗೆ ಬರೋಷ್ಟರಲ್ಲಿ ಇನ್ನು ನಿತ್ಯನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಇನ್ನು ಆಲ್ರೆಡಿ ನಮ್ಮದು ಗಾಡೀಲಿ ಬೇರೆ ಚಾರ್ಜ್ ಪೂರ್ತಿ ಖಾಲಿಯಾಗಿ ಹೋಗಿತ್ತು. ಸೊ ಅದಕ್ಕೆ ಇವತ್ತು ಬೇಡ ನಾಳೆ ಕರ್ಕೊಂಡು ಹೋದ್ರಾಯ್ತು ಅಂದ್ಬಿಟ್ಟು ಮೆಣಸಿನ ಗಿಡ ಹಾಕ್ಬಿಡೋಣ ಇವತ್ತು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನೂ ತುಂಬ ತರಕಾರಿಗಳನ್ನ ಹಾಕಬೇಕು, ಡೈಲಿ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇವಾಗ ನಾನು ನಿತ್ಯನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೋಗೋದ್ರಿಂದ ನನಗೆ ಟೈಮೇ ಸಾಕಾಗಲ್ಲ. ಬೆಳಗ್ಗೆಯಿಂದ ಮನೆ ಕೆಲಸ, ಬಟ್ಟೆ ಸ್ಟಿಚ್ ಮಾಡೋದು, ವಿಡಿಯೋ ಎಡಿಟಿಂಗಿಗೆ 1 ಅವರ್ ಹೋಗ್ಬಿಡುತ್ತೆ. ನಾನು ಶಾರ್ಟ್ ವೀಡಿಯೋಗೆ ಮತ್ತು ಇದಕ್ಕೆ ವೀಡಿಯೋಸ್ ಮಾಡ್ತೀನಿ, ಮೀಶೋ ಪ್ರಾಡಕ್ಟ್ ವೀಡಿಯೋಸ್ ಮಾಡ್ತೀನಿ ಅಂದರೆ ಅಲ್ಲೇ ನನಗೆ 1.5 ಅವರಷ್ಟು ಹೋಗ್ಬಿಡ್ತೀವಿ ವೀಡಿಯೋ ಎಡಿಟಿಂಗಿಗೆ. ಇದೇ ಥರ ಟೈಮೇ ಸಿಗೋಲ್ಲ ಇವಾಗ ಗಾರ್ಡನಿಂಗ್ಗೆ. ಇನ್ನು ನಿತ್ಯ ಡ್ಯಾನ್ಸ್ ಕ್ಲಾಸಿಗೆ 3:30ಗೆ ಮನೆ ಬಿಟ್ಟರೆ ನಮ್ಮ ಮನೆಗೆ ಬರೋಷ್ಟು 5:30 ಆಗಿಬಿಡುತ್ತೆ. ಒಂದೊಂದು ದಿನ ಅವ್ರು 5:30 ಬಿಟ್ಟರೆ 6 ಗಂಟೆನೂ ಆಗಿಬಿಡುತ್ತೆ ಒಂದೊಂದು ದಿನ. ಸೊ ಅದಕ್ಕೆ ಟೈಮ್ ಇದ್ದಾಗ ಹಾಕ್ಕೊಂಡು ಬಿಡೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸನ್ಫ್ಲವರ್ ಇದು 2 ಚಿಕ್ಕದು ಹೂ ಬಿಟ್ಟಿದೆ. ಗಾರ್ಡನ್ ಕೆಲಸ ಮಾಡೋದು ನಾನು ಟೈಮ್ ಕೊಟ್ಕೊಳ್ಳೋ ಥರ ಅನಿಸುತ್ತೆ ನನಗೆ. ಯಾಕೆಂದರೆ ನನಗೆ ಖುಷಿ ಕೊಡುತ್ತೆ ಗಾರ್ಡನಿಂಗಲ್ಲಿ ಕೆಲಸ ಮಾಡೋದು. ನನ್ನ ಗಾರ್ಡನಲ್ಲಿ ಎಷ್ಟು ಅಂದರೆ ಬರೀ ಗಣಕೆ ಸೊಪ್ಪಿಂದನೇ ತುಂಬೋಗಿದೆ ನನ್ನ ಗಾರ್ಡನ್ ಪೂರ್ತಿ ಗಣಕೆ ಸೊಪ್ಪು. ಎಷ್ಟು ಅಂದರೆ ನಮಗೆ ವಾರಕ್ಕೊಂದ್ಸಲ ಸಾಂಬಾರು, ನಾವು ಯಾವಾಗಲೂ ಅಷ್ಟೇ, ಇವಾಗ ಅಂತಲ್ಲ, ಯಾವಾಗಲೂ ವೀಕಲ್ಲಿ 1 ಡೇಸ್ ನಾವು ಸೊಪ್ಪಿನ ಸಾಂಬಾರು ಇದ್ದೇ ಇರುತ್ತೆ ನಮ್ಮ ಮನೆ. ಅದು 2 ಡೇಸ್ ಹಾಗೆ ಆಗುತ್ತೆ. ಇವಾಗ ಗಣಕೆ ಸೊಪ್ಪು ಯಾವಾಗ ತುಂಬ ಒಳ್ಳೆಯದು, ಹೆಲ್ತಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಗಣಕೆ ಸೊಪ್ಪಿಂದ. ಸೊ ನಿಮ್ಮನೆ ಹತ್ರ ಏನಾದ್ರು ಇದ್ದರೆ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ನೋಡ್ತಾ ಇದ್ರಲ್ಲಿ ಪರಂಗಿ ಗಿಡದಿಂದ ಆ ಕಡೆ ಅದಿರೋದು ಆಲ್ಮೋಸ್ಟ್ ಜಾಸ್ತಿ ಹಳ ಇಲ್ಲ, ಅಲ್ಲಿ ಸ್ವಲ್ಪ ಹಾಲು ಜಾಸ್ತಿ ಕ್ವಾಂಟಿಟಿಲಿ ಗಣಕೆ ಸೊಪ್ಪೆ ಇದೆ. ಇನ್ನೇನು ಸೊ ನಿಮ್ಗೇನಾರು ಸೊಪ್ಪು ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ. ಅಡುಗೆ ಮಾಡ್ಕೊಂಡು ಊಟ ಮಾಡಿ. ಅದರಲ್ಲಿ ಸಾಂಬಾರು ಸೊಪ್ಪಿನ ಬಜ್ಜಿ ಅಂತ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ಹಸ್ಬೆಂಡು ಗಿಡಗಳನ್ನ ಹಾಕ್ಕೊಂಡು ನಿತ್ಯ ಜೊತೆ ಸ್ವಲ್ಪ ಚೇಷ್ಟೆ ಮಾತಾಡಿಕೊಂಡು ಮೆಣಸಿನ ಗಿಡ ಎಲ್ಲ ಹಾಕ್ಕೊಂಡೆ. ಇವತ್ತಿನ ದಿನ ಹೀಗಿತ್ತು. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು, ಚೆನ್ನಾಗಿತ್ತಾ ಇವತ್ತಿನ ವೀಡಿಯೋ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ, ಹಾಗೆ ಒಂದು ಸ್ಮೈಲ್ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಒಂದೇ ಒಂದು ಪುಟ್ಟು ಸ್ಮೈಲ್ದು ಒಂದು ಕಮೆಂಟ್ ಮಾಡಿದರೆ ನನಗೂ ಇಷ್ಟ ಆಗುತ್ತೆ, ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ. ಥ್ಯಾಂಕ್ ಯು.